ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಕುಕಿಂಗ್ ಚಾನಲ್. ಬನ್ನಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೆಸರು ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ. ನಾನು ಇಲ್ಲಿ 3/4 ಕಪ್ನಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ನಾನು ಈ ಹೆಸರು ಕಾಳನ್ನ ಒಂದು ಬೌಲ್ಗೆ ಹಾಕಿ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. 1 ಕಪ್ನಷ್ಟು ನೀರನ್ನ ಹಾಕಿ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ನಾನು ಈ ಹೆಸರು ಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೀನಿ. ನೀವು ಬೇಕಿದ್ರೆ ಬೆಳಿಗ್ಗೆ 8ರಿಂದ 10 ತಾಸಷ್ಟು ನೆನೆಸಿಕೆ ಬಿಡಬೇಕು. ನಾನಿಲ್ಲಿ ಬಳಸಿರುವಂತಹ ತರಕಾರಿ ಆಲೂಗಡ್ಡೆ. ನಾನು 2 ಸಣ್ಣ ಗಾತ್ರದ ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣು, 1 ಸಣ್ಣ ಗಾತ್ರದ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ನಿಮಗೆ ತೋರಿಸ್ಕೊಡ್ತಾ ಇರೋದು ಮಸಾಲಾ ಸಾಮಗ್ರಿಗಳು. ಇದರಲ್ಲಿ ನಾನು ಕೊತ್ತಂಬರಿ ಕಾಳು 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 4ರಿಂದ 5 ಎಸಳಷ್ಟು ಕರಿಬೇವು, 2 ಚಿಟಕೆಯಷ್ಟು ಇಂಗು, ಅರ್ಧ ಪೀಸ್ ಅಷ್ಟು ಈರುಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, 2 ಪೀಸ್ ಅಷ್ಟು ಹುಣಸೆ ಹಣ್ಣನ್ನು ಮತ್ತು ಅರಶಿನವನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ನಾನು ಇಲ್ಲಿ 8ರಿಂದ 10 ಒಣ ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮತ್ತು ಗುಂಟೂರು ಮೆಣಸನ್ನು ಮಿಕ್ಸ್ ಮಾಡಿದ್ದೀನಿ. ಖಾರಕ್ಕೆ ಮತ್ತು ಕಲರಿಗೋಸ್ಕರ ನಾನು 2 ಮೆಣಸಿನಕಾಯಿನ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಮೆಣಸಿನಕಾಯಿನ ಯೂಸ್ ಮಾಡ್ಕೊಳ್ಬೋದು. ಅರ್ಧ ಕಪ್ನಷ್ಟು ನಾನು ತೆಂಗಿನಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನು ಒಗ್ಗರಣೆಗೆ ಸಾಮಗ್ರಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 5ರಿಂದ 6 ಎಸಳಷ್ಟು ಬೆಳ್ಳುಳ್ಳಿ, 10 ಎಸಳಷ್ಟು ಕರಿಬೇವು ಮತ್ತು ಕೊತ್ತಂಬರಿಯನ್ನು ನಾನಿಲ್ಲಿ ಒಗ್ಗರಣೆಗೆ ಬಳಸ್ಕೊಳ್ತಾ ಇದ್ದೀನಿ. ಬನ್ನಿ ನಾನಿವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನೊಂದು ಕುಕ್ಕರಲ್ಲಿ ನೆನೆಸಿಟ್ಟಿರುವಂತಹ ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ. 2 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ. 1 ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿಯನ್ನು ಹಾಕಿ 1 ಗ್ಲಾಸ್ನಷ್ಟು ನೀರನ್ನು ಹಾಕಿ ನಾನಿಲ್ಲಿ ವಿಸಿಲ್ ಹೊಡಿಸಬೇಕು. ನಾವು ಕುಕ್ಕರ್ನ ಅದು ಚೆನ್ನಾಗಿ ಬೇಯಬೇಕು. ನಾನಿಲ್ಲಿ 3 ವಿಸಿಲ್ ಹೊಡಿಬೇಕಂತ ನಿಮಗೆ ಮೊದಲೇ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಇದನ್ನ ಪಕ್ಕದಲ್ಲಿ ಬೇಯಕ್ಕೆ ಇಡೋಣ. ಅದರ ಜೊತೆಗೆ ನಾನು ತಿಳಿಸಿರುವಂತೆ ಮಸಾಲಾ ಸಾಮಗ್ರಿಗಳನ್ನು ನಾವಿಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾವಿಲ್ಲಿ ಹುರ್ಕೊಳ್ಬೇಕು. ಮೊದಲಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಅರ್ಧ ಕಪ್ನಷ್ಟು ತೆಂಗಿನಕಾಯಿಯನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣಕ್ಕೆ ಬರುವಂಗೆ ನಾವಿಲ್ಲಿ ಹುರ್ಕೊಳ್ಬೇಕು. ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಅದೇ ಥರ ನಾನು ನಿಮಗೆ ಹೇಳಿರುವಂತೆ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ 8ರಿಂದ 10 ಒಣ ಮೆಣಸಿನಕಾಯಿನ ಹಾಕಿಬಿಟ್ಟು ನಾವು ಅದನ್ನು ತವಾದಲ್ಲಿ ಹುರ್ಕೊಳ್ಬೇಕು. ಅದೊಂದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರುವ ಹಾಗೆ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಇವಾಗ ನಾನು ತೋರಿಸಿರುವಂತೆ ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದನ್ನು ನಾನಿವಾಗ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅದೇ ಹೇಳಿರುವಂತೆ ನಾನಿವಾಗ ಕೊತ್ತಂಬರಿ ಕಾಳುಗಳನ್ನು 3 ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಕಾಳನ್ನ ಇಲ್ಲೇ ತೆಗೆದುಕೊಂಡಿದ್ದೀನಿ. ಅದನ್ನು ನಾನು ತವಾಗೆ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಜೀರಿಗೆ ಮತ್ತು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿರುವಂತೆ ಕಾಳು ಮೆಣಸನ್ನು ನಾನಿಲ್ಲಿ ಚೆನ್ನಾಗಿ ತವಾದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ತವಾದಲ್ಲಿ ಅಂದರೆ ಕಂದು ಬಣ್ಣಕ್ಕೆ ಬರುವವರೆಗೆ ನಾವಿಲ್ಲಿ ಹುರ್ಕೊಳ್ಬೇಕು. ಅದನ್ನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕೊನೆಯದಾಗಿ ಈರುಳ್ಳಿ ಅರ್ಧ ಪೀಸ್ನಷ್ಟು ಈರುಳ್ಳಿ ಮತ್ತು ಕರಿಬೇವನ್ನು ತವಾದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ಅದು ಚೆನ್ನಾಗಿ ಕಂದು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಅದು ಹುರ್ಕೊಂಡಾದ್ಮೇಲೆ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಪಕ್ಕದಲ್ಲಿ ಹೇಳಿರುವಂತೆ 3 ವಿಸಿಲ್ ನಾನಿಲ್ಲಿ ಹೊಡಿತಾ ಇದೆ ಕುಕ್ಕರು. 3 ವಿಸಿಲ್ ಆದಮೇಲೆ ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಹುರ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕರಿಬೇವನ್ನು ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೀನಿ. ನೀವು ಸಣ್ಣ ಉಪ್ಪಾದರೆ ಸಣ್ಣ ಉಪ್ಪು ಯಾವುದು ಬಳಸ್ಕೊಳ್ಬೋದು. 2 ಪೀಸ್ನಷ್ಟು ಹುಣಸೆ ಹಣ್ಣು ಮತ್ತು ಕೊನೆಯದಾಗಿ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ನೀರನ್ನ ಹಾಕ್ಕೊಂಡು ನಾನು ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ತರಿ ಆಗಿದ್ದರೆ ಬಾಯಿಗೆ ಸಿಗುತ್ತೆ. ತುಂಬ ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಮಸಾಲ ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡಿ ನಾವು ರುಬ್ಕೊಳ್ತಾ ಇದ್ದೀವಿ. ಇವಾಗ ನಾವು ರುಬ್ಬಿರುವಂಥ ಮಿಶ್ರಣ ರೆಡಿ ಆಗಿದೆ. ಸಣ್ಣಕ್ಕೆ ರುಬ್ಕೊಂಡು ನಾವೀಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋಕ್ಕೆ ನಾನೊಂದು ಪಾತ್ರೆಯನ್ನು ಇಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಾನು ಮೊದಲೇ ತಿಳಿಸಿರುವಂತೆ ಸಾಸಿವೆ ಜೀರಿಗೆಯನ್ನು ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಇವಾಗ ಅದರ ಜೊತೆಗೆ ನಾನು ಕರಿಬೇವು ಅದು ಎಣ್ಣೆಯಲ್ಲಿ ಚಟಪಟ ಅಂತಿರುವಾಗ ನಾನು 4ರಿಂದ 5
6 ಎಸಳಷ್ಟು ಕರಿಬೇವನ್ನು ಹಾಕ್ತಿದ್ದೀನಿ. ಹಾಗೆ ಜಜ್ಜಿಟ್ಟುಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಒಗ್ಗರಣೆ ಒಂದು ಸ್ವಲ್ಪ ಚೆನ್ನಾಗಿ ರುಚಿ ಕೊಡುತ್ತೆ ಅನ್ನೋ ಕಾರಣದಿಂದ ನಾವು ಬೆಳ್ಳುಳ್ಳಿ ಕರಿಬೇವನ್ನೆಲ್ಲ ಹಾಕ್ತಾಯಿದ್ದೀವಿ. ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾನು ಸಣ್ಣಗೆ ರುಬ್ಬಿಟ್ಟುಕೊಂಡಿರುವಂತಹ ಮಸಾಲವನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕು ನಾವು, ಯಾಕಂದರೆ ಮಸಾಲೆ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅರ್ಧ ಕಪ್ನಷ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಮಿಕ್ಸಿಯಲ್ಲಿರೋ ಮಸಾಲೆಯನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಬಿಡ್ತಾಯಿದ್ದೀನಿ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು ಪಾತ್ರೆಯಲ್ಲಿ. ನೋಡಿ, ಅದು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆಯಲ್ಲಿ. ಇವಾಗ ನಾನು ಬೇಯಿಸಿಟ್ಟುಕೊಂಡಿರುವಂತಹ ಹೆಸರುಕಾಳು, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿಯನ್ನು ನಾನಿವಾಗ ಈ ಮಸಾಲೆಯ ಜೊತೆ ನಾನು ಮಿಶ್ರಣವನ್ನು ಮಾಡ್ತಾಯಿದ್ದೀನಿ. ಅದು ಚೆನ್ನಾಗೇ ಬೆಂದಿದೆ ಹೆಸರುಕಾಳು, ಆಲೂಗಡ್ಡೆ ಎಲ್ಲ. ಇವಾಗ ಅದನ್ನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಿಮಗೆ ಸಾರು ಒಂದು ಸ್ವಲ್ಪ ತಿಕ್ನೆಸ್, ಸಾಂಬಾರು ತಿಕ್ನೆಸ್ ಬರ್ತಾಯಿದ್ರೆ ನೀವು ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಳ್ಬೋದು. ತುಂಬ ತಿಕ್ಕಾಗಿದ್ದರೆ ನೀವು 1 ಕಪ್ಪಷ್ಟು ಹಾಕ್ಕೊಳ್ಬೋದು. ನನಗೆ ಇಲ್ಲಿ ಅಷ್ಟು ತುಂಬ ನೀರು ಬೇಡ, ನಾನು ಸ್ವಲ್ಪ ತಿಕ್ಕಾಗಿರಲಿ ಅಂತಲೇ ಅರ್ಧ ಕಪ್ನಷ್ಟು ನೀರನ್ನ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ನಿಮ್ಗೆ ರುಚಿ ನೋಡಿಕೊಂಡು ಉಪ್ಪು ನಿಮಗೆ ಎಷ್ಟು ಬೇಕಷ್ಟು ನೀವು ಉಪ್ಪನ್ನ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ದಕ್ಕೆ ಮತ್ತೆ ಉಪ್ಪು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಬೇಯಲಿಕ್ಕೆ ನಾವು ಬಿಡಬೇಕು. ಎಲ್ಲವೂ ಮಿಶ್ರಣವಾಗಬೇಕು. ಹೆಸರುಕಾಳು, ಆಲೂಗಡ್ಡೆ, ನಮ್ಮ ಮಸಾಲ ಪದಾರ್ಥಗಳು ಚೆನ್ನಾಗಿ ಮಿಶ್ರಣವಾಗಲಿಕ್ಕೆ ಬಿಡೋಣ. ನಾವಿಲ್ಲಿ ಸಾಂಬಾರು ಒಂದು ಸ್ವಲ್ಪ ಕಳಕಳ ಅಂತ ಕುದಿಬೇಕು. ಆವಾಗಲೇ ಚೆನ್ನಾಗಿ ಹಸಿ ವಾಸನೆ ಎಲ್ಲವೂ ಹೋಗಿರುತ್ತೆ. ಇವಾಗ ನೋಡಿ, ಸಾಂಬಾರು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಎಲ್ಲ ಮಿಶ್ರಣವು ಚೆನ್ನಾಗೇ ಆಗಿದೆ. ನಮ್ಮ ಸಾಂಬಾರು ಕಲರು ಚೆನ್ನಾಗಿದೆ, ರುಚಿಯೂ ತುಂಬ ಚೆನ್ನಾಗೇ ಇದೆ. ಇವಾಗ ಒಂದು 5ರಿಂದ 10 ನಿಮಿಷ ಸಾಂಬಾರನ್ನ ಕುದಿಲಿಕ್ಕೆ ಬಿಡೋಣ ನಾವು. ಕೊನೆಯದಾಗಿ ನಾನು ನಿಮ್ಗೆ ತಿಳಿಸಿರುವಂತೆ ಕೊತ್ತಂಬರಿ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಬಳಸೋದ್ರಿಂದ ನಮಗೆ ಸಾಂಬಾರು ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ ಅನ್ನೋ ಕಾರಣದಿಂದ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಸಾಂಬಾರು ಕುದೀತಾ ಇದೆ. ಮಿಶ್ರಣವು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕಲರು, ರುಚಿ ಎಲ್ಲವೂ ಚೆನ್ನಾಗೇ ಇದೆ. ನೋಡಿ, ನಮ್ಮ ಹೆಸರು ಕಾಳು ಸಾಂಬಾರು ಹೇಗಾಗಿದೆ ಅಂತ ನೀವು ಟ್ರೈ ಮಾಡ್ಬೋದು. ಯಾವಾಗಲೂ ಹೆಸರು ಕಾಳು ನೋಡಿ, ನಮ್ಮ ಸಾಂಬಾರು ನಾವು ಇಲ್ಲಿ ಹಾಕಿದ್ದೀವಿ. ನಾನಿಲ್ಲಿ ನೀರು ಜೊತೆ ಸವಿಯಲು ಇಷ್ಟಪಡ್ತಾ ಇದ್ದೀನಿ. ಯಾರಾದರೂ ರೈಸ್ ಜೊತೆ ತಿನ್ನೋರಿದ್ದರೆ ರೈಸ್ ಜೊತೆ, ಚಪಾತಿ ಜೊತೆ, ನಿಮಗೆ ಯಾವ್ದು ಬೇಕಾದ್ರ ಜೊತೆನೂ ಸವಿಬೋದು. ನೀರು ದೋಸೆ ಜೊತೆ ತುಂಬ ಚೆನ್ನಾಗಿ ಇರುತ್ತೆ. ನೀವು ಹೆಸರು ಕಾಳು ನೆನೆಸಿಟ್ಟು ತಿನ್ನೋದು, ಪಲ್ಯ ಮಾಡ್ಕೊಂಡು ತಿನ್ನೋದಿದ್ರೆ ಇದು ಒಂದು ರೀತಿ ಸಾಂಬಾರನ್ನ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ತಿನ್ಕೊಳ್ಬೋದು. ಬನ್ನಿ, ಹೇಗಿದೆ ಅಂತ ನೀವು ನನಗೆ ತಿಳಿಸ್ಕೊಡಿ ಕಮೆಂಟ್ ಮೂಲಕ. ಥ್ಯಾಂಕ್ ಯು.